ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಇವತ್ತು ರಿಲೀಸ್ ಆಗಿರ್ಬೇಕು ಅಂತ ಒಂದು ಸಿನಿಮಾ ರೆಡಿ ಆಗ್ತಾ ಇದೆ. ಅದು ಬಾಲಯ್ಯ ಅವರ ಅಖಂಡ 2 ಸಿನಿಮಾ. ಸೊ ಆ ಸಿನಿಮಾದ ಬಗ್ಗೆ ನೋಡ್ತಾ ಹೋದ್ರೆ ಈ ಹಿಂದೆನೂ ಅದ್ರ ಬಗ್ಗೆ ಸಾಕಷ್ಟು ಟ್ರೋಲ್ಗಳಾಗಿತ್ತು. ಅಖಂಡ 1ಗೆ ಏನು ಅಷ್ಟು ಟ್ರೋಲ್ ಆಗಿರ್ಲಿಲ್ಲ, ಬಟ್ ಆ ಸಿನಿಮಾ ಏನಿದೆ ಅದನ್ನ ನೋಡಬಹುದು, ಓಕೆ ಅನ್ನೋ ರೀತಿಯಲ್ಲಿತ್ತು. ಬಟ್ ಅಖಂಡ 2 ಈಗ ಅದರ ಒಂದು ಟ್ರೈಲರ್ ಆಗಿರ್ಬೋದು, ಟೀಸರ್ ರಿಲೀಸ್ ಆದ್ಮೇಲಂತೂ ಅದು ಸಿಕ್ಕಾಪಟ್ಟೆ ಟ್ರೋಲ್ಗೆ ಕಾರಣವಾಗಿತ್ತು. ಯಾಕಂದ್ರೆ ಆ ಒಂದು ಸಿನಿಮಾಕ್ಕೆ ಸಾಕಷ್ಟು ಗ್ರಾಫಿಕ್ಗಳಾಗಿರ್ಬೋದು ಅಥವಾ ಆ ಸಿನಿಮಾದಲ್ಲಿ ಬಳಸಿರುವಂತ ಪದಗಳಾಗಿರ್ಬೋದು ಅಥವಾ ಬಾಲಯ್ಯನವರ ಓವರ್ ಆಕ್ಟಿಂಗ್ ಅಂತಾನೆ ಹೇಳ್ಬೋದು ಇದ್ರಲ್ಲಿ. ಯಾಕಂದ್ರೆ ಅಲ್ಲಿ ಟ್ರೋಲ್ ಆಗಿರೋದು ಆ ತರನೇ ಇದೆ. ಅವರ ಓವರ್ ಆಕ್ಟಿಂಗ್ ತುಂಬಾ ಜಾಸ್ತಿ ಆಯ್ತು ಅನ್ನೋ ಮಾತುಗಳಿದೆ. ಸೊ ಅವರ ಫ್ಯಾನ್ಸ್ ಯಾರಿದ್ದಾರೆ ಅವ್ರು ಮಾತ್ರ ಈ ಸಿನಿಮಾವನ್ನ ನೋಡ್ಬೋದು, ಬೇರೆ ಯಾರು ಒಂಥರ ನೋಡೋಕ್ಕಾಗಲ್ಲ. ಯಾಕಂದ್ರೆ ತುಂಬಾ ಕ್ರಿಂಜ್ ಆಕ್ಟಿಂಗ್ ಅಲ್ಲಿದೆ. ಆಮೇಲೆ ಕ್ರಿಂಜ್ ಸಿಚುವೇಶನ್ಸ್ ಗಳಾಗಿರ್ಬೋದು, ಆಮೇಲೆ ಕೆಲವೊಂದಿಷ್ಟು ಬೇಡದ ಸಿಚುವೇಶನ್ ಗಳಲ್ಲಿ ಹಾಕಿರೋದಾಗಿರ್ಬೋದು, ಎಷ್ಟೋ ಒಂದು ಟ್ರೋಲ್ ಗಳಲ್ಲಿ ಆಗಿತ್ತು. ಆ ಒಂದು ಏನು ದೃಷ್ಟಿ ತೆಗೆಯುವಂತದ್ದು, ಅದನ್ನ ಒಂದು ವಿಲನ್ ನ ಹಿಡ್ಕೊಂಡು ದೃಷ್ಟಿ ತೆಗೆಯೋದಾಗಿರ್ಬೋದು, ಈ ತರ ಸೀನ್ಗಳಲ್ಲಿ ಬೇಡ ಇತ್ತು. ಬಟ್ ಇಲ್ಲಿ ಅಖಂಡ 1 ಅಷ್ಟೇನು ಇದಿಲ್ಲ, ನೋಡ್ಬಹುದಂತ ಸಿನಿಮಾ ಆಗಿತ್ತು. ಬಟ್ ಅಖಂಡ 2 ನೋಡೋಕ್ಕಾಗಲ್ಲ ಅನ್ನೋ ರಿವ್ಯೂಸ್ ಬರ್ತಾ ಇದೆ. ಸೊ ಇವತ್ತು ರಿಲೀಸ್ ಆಗಿದೆ ಅಖಂಡ 2 ಸಿನಿಮಾ. ಸೊ ರಿಲೀಸ್ ಆದಾಗಲೇ ಇಷ್ಟು ನೆಗೆಟಿವ್ ಕಮೆಂಟ್ಸ್ ಗಳು ಬಂದಿದೆ, ನೆಗೆಟಿವ್ ಟ್ರೋಲ್ಗಳು ಇದಕ್ಕಿಂತ ಮುಂಚೆನೆ ಆಗಿತ್ತು. ಯಾಕಂದ್ರೆ ಅವರ ಟ್ರೈಲರ್ ರಿಲೀಸ್ ಆಗ್ಬೇಕಾದ್ರೂ ಶಿವಣ್ಣ ಪಕ್ಕದಲ್ಲಿ ಇರ್ತಾರೆ. ಸೊ ಆ ಒಂದು ಟ್ರೈಲರ್ ರಿಲೀಸ್ ಆಗ್ಬೇಕಾದ್ರೂ ಅವ್ರ ಆಕ್ಷನ್ ಅಂದ್ರೆ ಅವರನ್ನೇ ನೋಡ್ಕೊಂಡು ಅವ್ರು ಮಾಡ್ತಿದ್ದಂತಹ ಮೂಕ ಅಭಿನಯಗಳಾಗಿರ್ಬೋದು, ಅದು ಕೂಡ ಸಾಕಷ್ಟು ಟ್ರೋಲ್ ಆಗಿತ್ತು. ಅಂದ್ರೆ ಬಾಲಯ್ಯನವರಿಗೆ ಬಾಲಯ್ಯನೇ ಅಭಿಮಾನಿ ಅನ್ನೋ ರೀತಿಗಳಲ್ಲಿ ಒಂದು ಟ್ರೋಲ್ ಆಗಿತ್ತು. ಸೊ ಇದನ್ನ ನೋಡಿದಾಗ ಅವರೊಂದು ವೇದಿಕೆ ಮೇಲೆ ಹೇಳ್ತಾರೆ, ನಂಗೆ ಶಿವಣ್ಣ ಅವರ ಜೋಗಯ್ಯ ಸಿನಿಮಾದ ಪಾತ್ರ ನಂಗೆ ಇಷ್ಟ ಆಗಿ ನಾನು ಈ ಕಾನ್ಸೆಪ್ಟ್ ಅನ್ನ ಚೂಸ್ ಮಾಡಿದೆ ಅಂತ ಹೇಳ್ತಾರೆ. ಸೊ ಜೋಗಯ್ಯ ಸಿನಿಮಾದಲ್ಲೂ ಇಷ್ಟೊಂದು ಕ್ರಿಂಜ್ ಆಗಿ ಏನು ತೋರಿಸ್ತಿರ್ಲಿಲ್ಲ. ಬಟ್ ಜೋಗಯ್ಯ ಫಿಲ್ಮ್ ಹೇಗಿತ್ತು ಅಂದ್ರೆ ಅದು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆದಂತ ಸಿನಿಮಾ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಿತ್ತು ಸಿಕ್ಕಾಪಟ್ಟೆ ಹೆಸರು ಮಾಡಿದಂತ ಸಿನಿಮಾ. ಆ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರ ನಟನೆ ಆಗಿರ್ಬೋದು, ಹಾಡ್ಗಳಾಗಿರ್ಬೋದು ಅಥವಾ ಒಂದು ಡೈಲಾಗ್ ಏನ್ ಕನ್ವೆ ಮಾಡೋದಾಗಿರ್ಬೋದು, ಇದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟ್ ಆ ಒಂದು ಸಿನಿಮಾದ ಒಂದು ರೂಪರೇಷೆ ಆಗಿದೆ ನಾನು ತಗೊಂಡಿದ್ದೀನಿ ಅಂತ ಬಾಲಯ್ಯ ಅವರು ಒಂದು ವೇದಿಕೆ ಮೇಲೆ ಹೇಳ್ತಾರೆ. ಬಟ್ ಆ ಒಂದು ಸೀನ್ಗೂ ಆ ಒಂದು ಸಿನಿಮಾಕ್ಕೂ ಬಾಲಯ್ಯನವರ ಈ ಸಿನಿಮಾದಲ್ಲಿ ಆಕ್ಟಿಂಗು ಯಾವುದೇ ಲಿಂಕ್ ಇರಲಿಲ್ಲ. ಬಟ್ ಅವರು ಶಿವಣ್ಣನವರ ಅಚ್ಚುಮೆಚ್ಚಿನ ಒಂದು ಗೆಳೆಯ ಆಗಿರ್ಬೋದು, ಆ ಒಂದು ಕಾರಣಕ್ಕೆ ಅವರ ಹೆಸರು ತಗೊಂಡು ಈ ತರ ಹೇಳಿರ್ಬೋದು. ಬಟ್ ಆ ಒಂದು ಟ್ರೈಲರ್ ನೋಡಿದಾಗ ಅವರ ಸಿನಿಮಾವನ್ನ ನೋಡಿ ಅವರೇ ಓಹೋ ಆಹಾ ಅಂತ ಹೇಳ್ತಿರೋದು ತುಂಬಾ ಒಂದು ಟ್ರೋಲ್ ಆಗಿತ್ತು ಹೊರಗಡೆ. ಆ ವಿಷಯವಾಗಿ ಮಾತಾಡೋದಾದ್ರೂ ಕೂಡ ಬಾಲಯ್ಯನವರ ಸಿನಿಮಾವನ್ನ ಅವರೇ ಕೂಡ ನೋಡಿದಾಗ ಅವರೊಂದು ಕೆಲವೊಂದು ಮೂಕಾಭಿನಯ, ಬಾಲಯ್ಯನವರ ಹಿಂದೆ ಸಾಕಷ್ಟು ವಿಷಯಗಳಲ್ಲಿ ಟ್ರೋಲ್ ಆಗಿರ್ತಾರೆ. ಅಂದ್ರೆ ವೇದಿಕೆ ಮೇಲೆ ನಿಂತ್ಕೊಂಡು ಮೈಕಲ್ಲಿ ಆಟ ಆಡೋದಾಗಿರ್ಬೋದು ಅಥವಾ ಬೇರೆಯವ್ರು ಹೇಳೋದನ್ನ ಅವರೊಂದು ರೀತಿಯಲ್ಲಿ ನೋಡೋದಾಗಿರ್ಬೋದು, ಇದು ಈ ಒಂದು ಸಿನಿಮಾದಲ್ಲಿ ಇನ್ನಷ್ಟು ಟ್ರೋಲ್ ಆಗಿರ್ಬೋದು. ಈ ಸಿನಿಮಾದಲ್ಲಿ ಹೇಳ್ತಾರೆ, ಈ ಸಿನಿಮಾ ನೋಡಿದ್ಮೇಲೆ ಅಂತೂ ಬಾಲಯ್ಯನವ್ರ ಲೈಫ್ ಲಾಂಗ್ ಅಂದ್ರೆ ಇಡೀ ಅವರ ಜೀವನ ಟ್ರೋಲ್ ಅಲ್ಲೇ ಮುಳುಗಿರುತ್ತೆ ಅಂತ ಹೇಳ್ತಾರೆ. ಸೊ ಅಷ್ಟೊಂದು ಟ್ರೋಲ್ ಆಗಿದೆ, ಅಷ್ಟೊಂದು ಗ್ರಾಫಿಕ್ ಯೂಸ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ, ಗೊತ್ತಿಲ್ಲ. ಬಟ್ ಹೇಳಿದ ರಿವ್ಯೂಸ್ ಅಂದ್ರೆ ಬಂದಿರೋ ರಿವ್ಯೂಸ್ ಆಗಿರ್ಬೋದು ಅಥವಾ ಟ್ವಿಟರ್ ಅಲ್ಲಿ ಮಾಡಿದ ಕಮೆಂಟ್ಸ್ ಆಗಿರ್ಬೋದು, ಇದನ್ನು ನೋಡಿದಾಗ ಎಲ್ಲೋ ಒಂದ್ ಕಡೆ ಈ ಸಿನಿಮಾಕ್ಕೆ ನೆಗೆಟಿವ್ ಆಗಿ ಬರ್ತಾ ಇದೆ. ಈ ನೆಗೆಟಿವ್ ಆಗಿ ಇದು ಪೋರ್ಟ್ರೆ ಆಗುತ್ತೆ ಅನ್ನೋ ಒಂದು ಫೀಲ್ ಇರುತ್ತೆ. ಈ ಹಿಂದೆನೆ ಅಷ್ಟೇ ಅವರೊಂದು ಟ್ರೋಲ್ ಆಗಿದ್ದಾಗ ತುಂಬಾ ಸೋತಿದ್ದಾರೆ. ಅಂದ್ರೆ ಟ್ರೋಲಿಂದ ಆಗಿರ್ಬೋದು, ಅದರಲ್ಲಿ ತುಂಬಾ ಅವರನ್ನ ಕ್ರಿಂಜ್ ರೀತಿಯಲ್ಲಿ ತೋರಿಸೋದಾಗಿರ್ಬೋದು ಅಥವಾ ಕಮೆಂಟ್ಸ್ ಗಳಾಗಿರ್ಬೋದು, ಇದು ಸಾಕಷ್ಟು ಅವರ ಒಂದು ಸಿನಿಮಾಕ್ಕೆ ಏನ್ ಎಫೆಕ್ಟ್ ಬೀಳುತ್ತಾರೆ ಇತ್ತು. ಬಟ್ ಈ ಒಂದು ಇವತ್ತಿನ ರಿವ್ಯೂ ಅಂದ್ರೆ ಇವತ್ತು ಬೆಳಿಗ್ಗೆ ಅವರ ಸಿನಿಮಾ ನೋಡಿ ಬಂದಂತಹ ಕೆಲವಷ್ಟು ರಿವ್ಯೂಗಳೇನಿದೆ, ಇದು ಈ ಸಿನಿಮಾವನ್ನ ಗೆಲ್ಸೋ ರೀತಿಯಲ್ಲಿ ಇರ್ಲಿಲ್ಲ, ಬಟ್ ಆ ಒಂದು ನೆಗೆಟಿವ್ ಶೇಡ್ ಅನ್ನ ತಂದ್ಕೊಡೋ ರೀತಿಯಲ್ಲಿತ್ತು. ಅಲ್ಲೂ ಒಂದು ಕಮೆಂಟ್ ಹಾಕಿದ್ದಾರೆ, ಅವರ ಫ್ಯಾನ್ಸ್ ಯಾರಿದ್ದಾರೆ ಅವ್ರು ಮಾತ್ರ ಈ ಸಿನಿಮಾವನ್ನ ನೋಡಿ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಸೊ ಅಷ್ಟೊಂದು ಈ ಸಿನಿಮಾದಲ್ಲಿ ನೋಡೋಕ್ ಆಗದೆ ಇರೋದಂತ ಏನಿದೆ, ಆ ಸಿನಿಮಾದ ಹಾಡ್ಗಳಾಗಿರ್ಬೋದು ಅಥವಾ ಆಕ್ಷನ್ ಕಟ್ಗಳಾಗಿರ್ಬೋದು, ಇದು ಹೊರಗಡೆ ಏನಿತ್ತು ಆ ಒಂದು ಟ್ರೈಲರ್ ಅಲ್ಲಿ ಏನೋ ಓಕೆ ಅಂತ ಅನ್ಸ್ತಿತ್ತು. ಬಟ್ ಸಿನಿಮಾ ನೋಡಿ ಬಂದವ್ರು ಹೇಳ್ತಿದ್ದಾರೆ ಅದು ತುಂಬಾ ಕಿರಿಕಿರಿ ಆಗ್ತಾ ಇದೆ. ಆ ಒಂದು ಅವರ ಭಾಷಣ ಆಗಿರ್ಬೋದು, ಅವರ ಮಾತುಗಳಾಗಿರ್ಬೋದು, ಸಿನಿಮಾದಲ್ಲಿ ಯೂಸ್ ಮಾಡಿರುವಂತ ಕೆಲವೊಂದು ಲಾಜಿಕ್ ಇಲ್ಲದ ಟೆಕ್ನಿಕ್ಸ್ ಆಗಿರ್ಬೋದು, ಇದು ಯಾಕೋ ತುಂಬಾ ಓವರ್ ಆಯ್ತು ಅಂತ ಕಮೆಂಟ್ಸ್ ಗಳು ಬರ್ತಿದೆ. ಆಮೇಲೆ ರಿವ್ಯೂಸ್ ಕೂಡ ಅಷ್ಟೇ ಕೆಟ್ಟದಾಗಿ ಬರ್ತಾ ಇದೆ. ಸೊ ಈ ಸಿನಿಮಾದ ಬಗ್ಗೆ ಹೀಗಿರುವಂತಹ ಮಾತು, ನಾಳೆ ಏನಾದ್ರು ಈ ಸಿನಿಮಾ ಅಂದ್ರೆ ಇವತ್ತು ನೋಡುವಷ್ಟು ಜನ ಏನಿದ್ದಾರೆ ಅಷ್ಟು ಜನನೂ ಹೋಗಿ ನೋಡಿಲ್ಲ. ಅವರ ಫ್ಯಾನ್ಸ್ ಯಾರಿದ್ದಾರೆ ಅವ್ರು ಮಾತ್ರ ಈ ಸಿನಿಮಾವನ್ನ ನೋಡಿರೋದು, ಅಥವಾ ಕೆಲವೊಂದು ಮಾಧ್ಯಮದವರಾಗಿರ್ಬೋದು ಈ ಸಿನಿಮಾವನ್ನ ನೋಡಿ ರಿವ್ಯೂಸ್ ಕೊಡೋರಾಗಿರ್ಬೋದು, ಅವರೆಲ್ಲ ನೋಡಿ ಈ ಸಿನಿಮಾವನ್ನ ನೋಡಕ್ ಹೋಗಿದ್ದಾರೆ. ಬಟ್ ಅವರ ರಿವ್ಯೂಸ್ ಕೇಳಿ ನಮ್ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಈ ಹಿಂದೆ ಸಾಕಷ್ಟು ಈ ಸಿನಿಮಾದ ಬಗ್ಗೆ ಪ್ರಚಾರ ಆಗ್ತಾ ಇತ್ತು. ಆಮೇಲೆ ಕೆಲವೊಂದು ವೇದಿಕೆಗಳಲ್ಲಿ ಆಗಿರ್ಬೋದು ಈ ಸಿನಿಮಾದ ಬಗ್ಗೆ ಮಾತಾಡೋದಾಗಿರ್ಬೋದು, ಯಾಕೋ ಇದು ಅಖಂಡವನ್ನ ಮೀರ್ಸೋಂತ ಸಿನಿಮಾ ಅನ್ಸಿತ್ತು. ಬಟ್ ಇಲ್ಲಿ ಅಖಂಡ 1 ಓಕೆ ಅಂತ ಹೇಳ್ತಿದ್ರೆ, ಅಖಂಡ 2 ಅಷ್ಟೇನು ಚೆನ್ನಾಗಿಲ್ಲ ಅಂತ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಸೊ ಈ ಸಿನಿಮಾ ಗೆಲ್ಲುತ್ತಾ ಅಥವಾ ಹಾಗೆ ಇವತ್ತಿನ ಒಂದು ಏನಿದೆ ನೆಗೆಟಿವ್ ಆಗಿ ಇದು ಹೋಗುತ್ತಾ ಅನ್ನೋದು ನಾವಿನ್ನು ನೋಡ್ಬೇಕು. ಸೊ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.